ತಿಮ್ಮಾಪುರ್ ಅಂದರೆ ಕೇವಲ ಒಂದು ಗ್ರಾಮ ಅಲ್ಲ, ಇಲ್ಲಿ ಪ್ರತಿಯೊಂದು ದಾರಿಗೂ ಪ್ರತಿಯೊಂದು ಹೊಲಕ್ಕೆ ಒಂದು ಕತೆ ಇದೆ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ DK ಬ್ಲಾಗರ್. ಇವತ್ತ ಈ ಒಂದು ವಿಡಿಯೋದಾಗ ಏನ್ ತೋರ್ಸಾತೇವ ಅಂದ್ರ ನಮ್ಮ ಬಾಗಲಕೋಟೆಯ ತಿಮ್ಮಾಪುರ್ ಗ್ರಾಮವನ್ನ ಈ ಒಂದು ವಿಡಿಯೋದಾಗ ತೋರ್ಸಾತೀನಿ. ಮತ್ತ ಆ ಗ್ರಾಮದ ಬಗ್ಗೆ ಕೂಡ ಈ ಒಂದು ವಿಡಿಯೋದಾಗ ಹೇಳ್ತೀನಿ ಅಂತ ನೀವು ಕೂಡ ಅಲ್ಲಿ ವಿಸಿಟ್ ಮಾಡ್ಬೋದು. ಲೊಕೇಶನ್ ಡಿಸ್ಕ್ರಿಪ್ಷನ್ ಇದೆ, ಒಂದ್ಸಾರಿ ವಿಸಿಟ್ ಮಾಡಿ. ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ಮುಧೋಳದ ತಿಮ್ಮಾಪುರ್ ಕೃಷಿ ಜನಜೀವನ ಮತ್ತು ಗ್ರಾಮದ ಪರಿಚಯ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ತಿಮ್ಮಾಪುರ್ ಒಂದು ಗ್ರಾಮೀಣ ಪ್ರದೇಶವಾಗಿದ್ದು ಕೃಷಿ ಇಲ್ಲಿನ ಜನಜೀವನದ ಪ್ರಮುಖ ಭಾಗವಾಗಿದೆ. ಈ ಒಂದು ಗ್ರಾಮ ಹೆಬ್ಬಾಳ್ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುತ್ತದೆ. ತಿಮ್ಮಾಪುರ್ ಗ್ರಾಮದ ಸ್ಥಳವನ್ನು ನೋಡಿದರೆ ತಿಮ್ಮಾಪುರ್ ಮುಧೋಳ ತಾಲೂಕಿನ ಬಾಗಲಕೋಟೆ ಜಿಲ್ಲೆಯಲ್ಲಿ ಇದೆ. ಮುಧೋಳ ಪಟ್ಟಣವು ಗ್ರಾಮದಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿದ್ದು ಬಾಗಲಕೋಟೆ ನಗರದಿಂದ ಸುಮಾರು 45 ಕಿಲೋಮೀಟರ್ ದೂರದಲ್ಲಿದೆ. ಕರ್ನಾಟಕದ ಗ್ರಾಮೀಣ ಬದುಕನ್ನು ಹತ್ತಿರದಿಂದ ನೋಡಲು ಬಯಸುವವರಿಗೆ ತಿಮ್ಮಾಪುರದಂತಹ ಗ್ರಾಮಗಳು ಕೃಷಿ ಮತ್ತು ಸ್ಥಳೀಯ ಜನಜೀವನವನ್ನು ಅರ್ಥ ಮಾಡಿಕೊಳ್ಳಲು ಉತ್ತಮ ಉದಾಹರಣೆಯಾಗಿದೆ. ಶಿಕ್ಷಣದ ಸ್ಥಿತಿಯನ್ನು ನೋಡಿದರೆ ಲಭ್ಯವಿರುವ ದಾಖಲೆಗಳ ಪ್ರಕಾರ ತಿಮ್ಮಾಪುರ್ ಗ್ರಾಮದಲ್ಲಿ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆ ಇದೆ. ಗ್ರಾಮದ ಸಾಕ್ಷರತೆ ಕುರಿತು ವಿವಿಧ ಆನ್ಲೈನ್ ಡೇಟಾ ಬೇಸ್ ಗಳಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ. ಆದ್ದರಿಂದ ನಿಖರ ಪ್ರಸ್ತುತ ಸಾಕ್ಷರತಾ ಪ್ರಮಾಣವನ್ನು ಅಧಿಕೃತ ದಾಖಲೆಗಳಿಂದ ಪರಿಶೀಲಿಸುವುದು ಸೂಕ್ತ. ಶಿಕ್ಷಣದ ಜೊತೆಗೆ ಮಕ್ಕಳ ಪೋಷಣೆಗೆ ಅಂಗನವಾಡಿ ಕೇಂದ್ರವು ದಾಖಲಾಗಿದೆ. ತಿಮ್ಮಾಪುರದ ಪ್ರಮುಖ ಆಧಾರ ಕೃಷಿಯಾಗಿದೆ. ತಿಮ್ಮಾಪುರದ ಪ್ರಮುಖ ವಿಶೇಷತೆಗಳಲ್ಲಿ ಕೃಷಿ ಪ್ರಮುಖವಾಗಿದ್ದು ಲಭ್ಯವಿರುವ ಲ್ಯಾಂಡ್ ಯೂಸ್ ಮಾಹಿತಿಯ ಪ್ರಕಾರ ಗ್ರಾಮದ ಒಟ್ಟು ಪ್ರದೇಶದಲ್ಲಿ ಸುಮಾರು 447.70 ಹೆಕ್ಟರ್ ಭೂಮಿ ನಿವ್ವಳ್ಳಿ ಬಿತ್ತನೆ ಪ್ರದೇಶವಾಗಿದೆ. ಇದರಲ್ಲಿ ಸುಮಾರು 320.75 ಹೆಕ್ಟರ್ ನೀರಾವರಿ ಪ್ರದೇಶ ಮತ್ತು 126.95 ಹೆಕ್ಟರ್ ಮಳೆ ಆಧಾರಿತ ನೀರಾವರಿ ಇಲ್ಲದೆ ಪ್ರದೇಶವಾಗಿದೆ. ಇದರಿಂದ ತಿಮ್ಮಾಪುರದ ಆರ್ಥಿಕತೆ ಮತ್ತು ಜನಜೀವನದಲ್ಲಿ ಕೃಷಿಗೆ ದೊಡ್ಡ ಪಾತ್ರವಿದೆ ಎಂಬುದು ಸ್ಪಷ್ಟವಾಗುತ್ತದೆ. ನ್ಯೂ ಹಾಲೆಂಡ್ ಹಾರ್ವೆಸ್ಟರ್ TC 530 ಅಂತ ಕಟಾವ್ ಮಷಿನ್ ರೀ. 131 HP 15 ಅಡಿ ಕಟರ್ ಬರ್ತೈತ್ರಿ. ಕಟಾವು ಸಮಯದಲ್ಲಿ ರೈತರ ಕೆಲಸ ಇನ್ನಷ್ಟು ಸುಲಭವಾಗಬೇಕಾ? ಇದು ನ್ಯೂ ಹಾಲೆಂಡ್ ಹಾರ್ವೆಸ್ಟರ್ TC 530 ಆಧುನಿಕ ತಂತ್ರಜ್ಞಾನ ಕಂಬೈನ್ ಹಾರ್ವೆಸ್ಟರ್. ವೇಗವಾದ ಕಟಾವು, ಉತ್ತಮ ಕಾರ್ಯಕ್ಷಮತೆ ಮತ್ತು ರೈತರ ಕೆಲಸಕ್ಕೆ ಸಹಾಯ ಮಾಡುವ ವಿನ್ಯಾಸ. ಕಟಾವಿನಲ್ಲಿ ಹೊಸ ಅನುಭವ. ನ್ಯೂ ಹಾಲೆಂಡ್ ಹಾರ್ವೆಸ್ಟರ್ TC 530. ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ನಮ್ಮನ್ನು ಸಂಪರ್ಕಿಸಿ. ಇಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳನ್ನು ನೋಡಿದರೆ ದಾಖಲೆಗಳಲ್ಲಿ ತಿಮ್ಮಾಪುರದ ಪ್ರಮುಖ ಬೆಳೆ ಕಬ್ಬು ಮತ್ತು ಎರಡನೇ ಪ್ರಮುಖ ಬೆಳೆ ಮೆಕ್ಕೆಜೋಳ ಎಂದು ಉಲ್ಲೇಖಿಸಲಾಗಿದೆ. ಹೀಗಾಗಿ ಹೊಲಗಳು, ಕಬ್ಬಿನ ಬೆಳೆ, ಮೆಕ್ಕೆಜೋಳ, ಜಮೀನುಗಳು ಮತ್ತು ಕೃಷಿ ಚಟುವಟಿಕೆಗಳು ಗ್ರಾಮದ ಗ್ರಾಮೀಣ ವಾತಾವರಣದ ಪ್ರಮುಖ ಭಾಗವಾಗಿದೆ. ರೈತರ ಜೀವನವನ್ನು ನೋಡಿದರೆ ತಿಮ್ಮಾಪುರದ ಉದ್ಯೋಗ ಜೀವನದಲ್ಲಿ ಕೃಷಿ ಮತ್ತು ಕೃಷಿ ಕಾರ್ಮಿಕರಿಗೆ ಮಹತ್ವವಿದೆ. 2011ರ ಅಂಕಿ ಅಂಶಗಳ ಪ್ರಕಾರ ಗ್ರಾಮದಲ್ಲಿ 379 ಜನರು ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ಇದರಲ್ಲಿ ಕೃಷಿಕರು ಮತ್ತು ಕೃಷಿ ಕಾರ್ಮಿಕರು ಪ್ರಮುಖ ಭಾಗವಾಗಿದ್ದಾರೆ. ಕೃಷಿಯ ಜೊತೆಗೆ ಟ್ರ್ಯಾಕ್ಟರ್ಗಳು ಮತ್ತು ಇತರ ಕೃಷಿ ಉಪಕರಣಗಳ ಬಳಕೆಯು ಗ್ರಾಮೀಣ ಆರ್ಥಿಕತೆಯ ಭಾಗವಾಗಿದೆ. ನೀರಿನ ಸೌಲಭ್ಯವನ್ನು ನೋಡಿದರೆ ಗ್ರಾಮದ ನೀರಿನ ವ್ಯವಸ್ಥೆಯಲ್ಲಿ ಶುದ್ಧೀಕರಿಸಿದ ಟ್ಯಾಬ್ ನೀರು, ಹ್ಯಾಂಡ್ ಪಂಪ್ ಮತ್ತು ಬೋರ್ವೆಲ್ ದಾಖಲಾಗಿವೆ. ಶುದ್ಧೀಕರಿಸಿದ ಟ್ಯಾಬ್ ನೀರು ವರ್ಷ ಪೂರ್ತಿ ಲಭ್ಯವಿರುವುದಾಗಿ ಗ್ರಾಮದ ಮಾಹಿತಿಯ ದಾಖಲೆಗಳಲ್ಲಿ ಸೂಚಿಸಲಾಗಿದೆ. ಕೃಷಿ ಪ್ರದೇಶಗಳಲ್ಲಿ ನೀರಾವರಿ ಇರುವುದರಿಂದ ಕಬ್ಬಿನಂತಹ ಬೆಳೆಗಳನ್ನು ಬೆಳೆಯಲು ಸಹಾಯವಾಗುತ್ತದೆ. ಗ್ರಾಮ ಪಂಚಾಯತ್ ಮತ್ತು ಆಡಳಿತವನ್ನು ನೋಡಿದರೆ ತಿಮ್ಮಾಪುರದ ಹೆಬ್ಬಾಳ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಒಂದು ಗ್ರಾಮ ಬರುತ್ತದೆ. ಪಂಚಾಯತ್ ರಾಜ್ಯ ವ್ಯವಸ್ಥೆ ಮೂಲಕ ಸ್ಥಳೀಯ
ಆಡಳಿತದಲ್ಲಿ ಭಾಗವಹಿಸುತ್ತದೆ. ಕೊನೆಯದಾಗಿ ಒಟ್ಟಿನಲ್ಲಿ ಮುಧೋಳ್ನ ತಿಮ್ಲಾಪುರ್ ಕೃಷಿಯನ್ನೇ ಆಧಾರವಾಗಿಟ್ಟುಕೊಂಡು ಬೆಳೆಯುತ್ತಿರುವ ಗ್ರಾಮವಾಗಿದೆ. ಸುಮಾರು 6.60 ಚದರ ಕಿಲೋಮೀಟರ್ ಪ್ರದೇಶ ಕಬ್ಬು ಮತ್ತು ಮೆಕ್ಕೆಜೋಳ ಕೃಷಿ, ನೀರಾವರಿ ಸೌಲಭ್ಯ, ಪ್ರಾಥಮಿಕ ಶಾಲೆ, ಅಂಗನವಾಡಿ, ಪಶು ವೈದ್ಯಕೀಯ ಸೇವೆ ಮತ್ತು ಬಸ್ ಸಂಪರ್ಕ ಇವೆಲ್ಲವೂ ಗ್ರಾಮದ ಪ್ರಮುಖ ಅಂಶಗಳಾಗಿವೆ. ಮತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಪ್ಲೇಸ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.